ನಿಮಗೆ ಶಾರ್ಟ್ಸ್ ಪಾಲಿಸಿ ಅಂದರೆ ಏನು ಅಂತ ಗೊತ್ತಾ? ಆ ಶಾರ್ಟ್ಸ್ ಪಾಲಿಸಿ ಏನಾದರೂ ಬಂದರೆ ಅದರಿಂದ ಚಾನಲ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಶಾರ್ಟ್ಸ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಅಥವಾ ಈ ಶಾರ್ಟ್ಸ್ ಪಾಲಿಸಿ ಬಂದಿರೋದ್ರಿಂದ ನಾವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋ ಟೈಮಲ್ಲಿ ಮಾನಿಟೈಸೇಷನ್ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಫಸ್ಟ್ ಆಫ್ ಆಲ್ ಶಾರ್ಟ್ಸ್ ಪಾಲಿಸಿ ಅಂದರೆ ಏನು, ಅದು ಕೆಲವ್ರಿಗೆ ತುಂಬ ಜನಕ್ಕೆ ಗೊತ್ತೇ ಇಲ್ಲ ಹಾಗಂದರೆ ಏನು ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ ಡೀಟೇಲ್ ಆಗಿ. ಪ್ಲೀಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ, ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳಿ. ಶಾರ್ಟ್ಸ್ ಪಾಲಿಸಿ ಬರೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತಾ ಇಲ್ವಾ, ಫಸ್ಟ್ ಆಫ್ ಆಲು ಅದನ್ನು ತಿಳ್ಕೊಂಡು ಮುಂದಕ್ಕೆ ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡೋವಾಗ ಹುಷಾರಾಗಿ ಅಪ್ಲೋಡ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಶಾರ್ಟ್ಸ್ ಪಾಲಿಸಿ ಅಂತಂದರೆ ಫಸ್ಟ್ ಎಲ್ಲನೂ ಕಾಪಿರೈಟ್ ಕ್ಲೈಮ್ ಅಂತ ಕೊಡ್ತಾ ಇದ್ರು. ಕಾಪಿರೈಟ್ ಕ್ಲೈಮ್ನೇ ಇವಾಗ ಶಾರ್ಟ್ಸ್ ಪಾಲಿಸಿ ಅಂತ ಮಾಡಿದ್ದಾರೆ ಅಷ್ಟೇನೆ. ನೀವು ನೋಡಿರ್ತೀರ ಶಾರ್ಟ್ಸ್ಗಳನ್ನೆಲ್ಲ ಅಪ್ಲೋಡ್ ಮಾಡಿದಾಗ ಕೆಲವೊಂದು ಸಾರಿ ನನ್ನಂತ ಬರುತ್ತೆ, ರಿಸ್ಟ್ರಿಕ್ಷನ್ಸಲ್ಲಿ ನನ್ನಂತ ಇರಬೇಕು. ನನ್ನಂತ ಬಂದಿದ್ರು ಬ್ರಾಕೆಟಲ್ಲಿ ನಿಮಗೆ ಶಾರ್ಟ್ಸ್ ಪಾಲಿಸಿ ಅಂತ ತೋರಿಸ್ತಾ ಇರುತ್ತೆ. ಕೆಲವ್ರಿಗೆ ಅದು ಗೊತ್ತೇ ಇಲ್ಲ. ನನಗೂ ಕೂಡ ಸ್ಟಾರ್ಟಿಂಗಲ್ಲಿ ನಾನು ಕೂಡ ಚಾನಲ್ ಅಂದರೆ ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡುವಾಗ ಚಾನಲ್ ಸ್ಟಾರ್ಟ್ ಮಾಡಿದ್ದು ಹೊಸದ್ರಲ್ಲಿ ಅಪ್ಲೋಡ್ ಮಾಡೋ ಟೈಮಲ್ಲಿ ತುಂಬ ಶಾರ್ಟ್ಸ್ ಪಾಲಿಸಿಗಳು ಬರ್ತಾಯಿತ್ತು. ನನಗೆ ಪ್ರತಿಯೊಂದು ಶಾರ್ಟ್ಸ್ಗೂ ಬರ್ತಾಯಿತ್ತು ಶಾರ್ಟ್ ಪಾಲಿಸಿ. ಆದರೂ ಕೂಡ ನನಗೆ ಅದೇನು ಅಂತ ಗೊತ್ತಿರಲಿಲ್ಲ, ನನಗೆ ಅದು ಅರ್ಥನೂ ಆಗ್ತಿರಲಿಲ್ಲ. ಅದನ್ನು ಕ್ಲಿಕ್ ಮಾಡಿ ನೋಡಿದಾಗ ಇದರಿಂದ ನಿಮ್ಮ ವಿಡಿಯೋಗಾಗಲಿ ಅಥವಾ ನಿಮ್ಮ ಚಾನಲ್ಗಾಗಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇತ್ತು. ಅಷ್ಟೇ ತಾನೇ, ಪ್ರಾಬ್ಲಮ್ ಏನು ಇಲ್ವಲ್ಲ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ತಾಯಿದ್ದೆ. ನನಗೂ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಹೋಗ್ತಾ ಶಾರ್ಟ್ಸ್ ಪಾಲಿಸಿ ಬಗ್ಗೆ ತಿಳ್ಕೊಂಡೆ. ತಿಳ್ಕೊಂಡ್ಮೇಲೆ ನೆಕ್ಸ್ಟ್ ನಾನು ಅದನ್ನು ಆ ತಪ್ಪನ್ನ ಮಾಡೋದನ್ನು ಬಿಟ್ಟು ನಾರ್ಮಲಾಗಿ ಎಲ್ಲ ಶಾರ್ಟ್ಸ್ಗೂ ನನ್ನಂತಲೇ ಬರಬೇಕು, ಅದೇ ಥರನೇ ನಾನು ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡ್ಕೊತಾ ಇದ್ದೆ. ಯಾಕೆ ಆ ಥರ ಬರುತ್ತೆ ಅಂತಂದರೆ, ನೀವೇನು ಮಾಡ್ತೀರಾ ಅಂತಂದರೆ ಕೆಲವೊಂದು ಸಾರಿ ಯೂಟ್ಯೂಬ್ ಶಾರ್ಟ್ಸ್ಗಳಿಂದನೇ ನಾವು ಏನು ಸಾಂಗ್ಗಳು ಬರ್ತಿರುತ್ತೆ ಅಲ್ಲ, ಆ ಸಾಂಗ್ಗಳನ್ನ ಕೆಲವೊಂದು ಸಾಂಗ್ಗಳಿಗೆ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ನಾವು ಗೊತ್ತಿಲ್ಲದೆ ಆ ಸಾಂಗ್ಗಳನ್ನ ಏನು ನಮ್ಮ ಶಾರ್ಟ್ಸ್ಗಳಿಗೆ ಹಾಕ್ಕೊಂಡಿರ್ತೀವಿ. ಆ ಥರ ಹಾಕ್ಕೊಂಡಾಗಲೂ ಕೂಡ ಶಾರ್ಟ್ ಪಾಲಿಸಿ ಬರುತ್ತೆ. ಆ ಥರ ನೋಡ್ಕೊಬೇಕಾಗತ್ತೆ. ಕೆಲವೊಂದು ಸಾಂಗ್ಗಳಿಗೆ ಅದಕ್ಕೆ ನಮಗೆ ಅಲೋ ಇರಲ್ಲ, ಅವ್ರು ಅಲೋ ಕೊಟ್ಟಿರಲ್ಲ, ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಅಂಥದನ್ನು ನಾವು ಮಾಡ್ಕೊಳಕ್ಕಾಗಲ್ಲ. ಅಂಥದನ್ನು ಮಾಡ್ಕೊಂಡಾಗ ನಮಗೆ ಶಾರ್ಟ್ಸ್ ಪಾಲಿಸಿ ಬರುತ್ತೆ. ಇನ್ನೊಂದು ಬಂದುಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟಾಗಿ ಇನ್ಸ್ಟಾಗ್ರಾಮಲ್ಲಿ ನಾವು ಅಪ್ಲೋಡ್ ಮಾಡಿರೋ ಯಾವುದೋ ಒಂದು ರೀಲ್ನ ಅಪ್ಲೋಡ್ ಮಾಡಿರ್ತೀವಿ ಅಲ್ಲ, ಅದನ್ನು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಸೀದಾ ತೊಗೊಂಬಂದು ನಮ್ಮ ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕ್ಕೊತೀವಿ. ಅಲ್ಲಿ ಹಾಕಿದ್ದು ಸಾಂಗ್ನ ಕೂಡ ನಾವು ಮ್ಯೂಟ್ ಮಾಡಿರಲ್ಲ. ಇಲ್ಲಿ ಕೂಡ ನಾವು ಹೊಸದಾಗಿ ಸಾಂಗ್ನ ತೊಗೊಂಡು ಹಾಕಿರಲ್ಲ. ಅಲ್ಲಿ ಏನಿರುತ್ತೆ ಸೀದಾ ಅದನ್ನು ತೊಗೊಂಬಂದು ಹಂಗೆ ಅಪ್ಲೋಡ್ ಮಾಡಿರ್ತೀವಿ ಇದರಲ್ಲಿ. ಆ ಥರ ಮಾಡಿದಾಗ ಶಾರ್ಟ್ಸ್ ಪಾಲಿಸಿ ಬರುತ್ತೆ. ಇನ್ನೊಂದು, ನಾವು ಎಡಿಟ್ ಮಾಡೋ ಟೈಮಲ್ಲಿ ಯಾವ್ದಾರ ಆ್ಯಪಲ್ಲಿ ಎಡಿಟ್ ಮಾಡ್ಕೊತಾ ಇರ್ತೀವಿ ಅಲ್ವಾ, ಶಾರ್ಟ್ಸ್ಗೋಸ್ಕರ ಎಡಿಟ್ ಮಾಡಿಕೊಂಡು ಡೈರೆಕ್ಟಾಗಿ ಸಾಂಗ್ನು ಕೂಡ ನಾವು ಎಡಿಟಲ್ಲೇ ಹಾಕ್ಕೊಂಬಿಟ್ಟಿರ್ತೀವಿ. ಅಲ್ಲಿಂದನೇ ಹಾಕ್ಬಿಟ್ಟು ಸಾಂಗ್ನು ಎಲ್ಲ ರೆಡಿ ಮಾಡಿಕೊಂಡು ಡೌನ್ಲೋಡ್ ಮಾಡಿಬಿಟ್ಟು ಸೀದಾ ತೊಗೊಂಬಂದು ಅಪ್ಲೋಡ್ ಮಾಡ್ಕೊತೀವಿ. ಆ ಥರ ಮಾಡಿದಾಗಲೂ ಕೂಡ ಶಾರ್ಟ್ ಪಾಲಿಸಿ ಬರುತ್ತೆ. ಶಾರ್ಟ್ ಪಾಲಿಸಿ ಅಂತಂದರೆ ಕಾಪಿರೈಟ್ ಕ್ಲೈಮ್ ಅಂತ. ಕಾಪಿರೈಟ್ ಕ್ಲೈಮಿಂದ ಚಾನಲ್ಗೇನು ಪ್ರಾಬ್ಲಮ್ ಆಗಲ್ಲ, ಚಾನಲ್ಗೂ ಪ್ರಾಬ್ಲಮ್ ಆಗಲ್ಲ, ಏನು ಮಾನಿಟೈಸ್ಗೆ ಅಪ್ಲೈ ಮಾಡೋ ಟೈಮಲ್ಲೂ ಏನೂ ಪ್ರಾಬ್ಲಮ್ ಆಗಲ್ಲ. ಮಾನಿಟೈಸ್ ಕೂಡ ಆಗುತ್ತೆ, ಚಾನಲ್ಗೆ ಯಾವುದೇ ಥರ ಪ್ರಾಬ್ಲಮ್ಮು ಆಗಲ್ಲ ಕಾಪಿರೈಟ್ ಕ್ಲೈಮಿಂದ. ಅಂದರೆ ಶಾರ್ಟ್ಸ್ ಪಾಲಿಸಿಯಿಂದ ಎರಡಕ್ಕೂ ಒಂದೇನೇ ಅರ್ಥ. ಏನು ಪ್ರಾಬ್ಲಮ್ ಆಗಲ್ಲ, ಮಾನಿಟೈಸ್ಗಾಗಲಿ ಅಥವಾ ಚಾನಲ್ಗಾಗಲಿ ಯಾವುದೇ ತೊಂದರೆ ಆಗಲ್ಲ. ಅಕಸ್ಮಾತ್ ನಿಮ್ಮ ಚಾನಲ್ ಮಾನಿಟೈಸ್ ಆದಮೇಲೆ ಏನಾದರೂ ನಿಮ್ಮ ಶಾರ್ಟ್ಸ್ಗಳಿಗೆ ಶಾರ್ಟ್ಸ್ ಪಾಲಿಸಿ ಬಂದು ಆ ಶಾರ್ಟ್ಸ್ ಏನಾದರೂ ವೈರಲ್ ಹೋಗಿತ್ತು ಅಂತಂದರೆ ಅದರಲ್ಲಿ ಏನು ನಿಮಗೆ ರೆವಿನ್ಯೂ ಜನ್ರೇಟ್ ಆಗಿರುತ್ತಲ್ಲ, ಅದರಲ್ಲಿ ಯಾವುದೇ ಒಂದೇ ಒಂದು ರೂಪಾಯಿ ಕೂಡ ನಿಮಗೆ ಬರಲ್ಲ. ಯಾರ್ದು ಅದು ಒರಿಜಿನಲ್ ಸಾಂಗ್ ಇರುತ್ತಲ್ಲ ಅವ್ರಿಗೆ ಹೋಗುತ್ತೆ ಆ ದುಡ್ಡೆಲ್ಲನೂ. ಹಾಗಾಗಿ ಶಾರ್ಟ್ಸ್ ಪಾಲಿಸಿ ಬರದೇ ಇರೋ ಥರ ಶಾರ್ಟ್ಸ್ಗಳನ್ನ ಹಾಕ್ಕೊಳ್ಳಿ ನೀವು. ಆದಷ್ಟು ಶಾರ್ಟ್ಸ್ ಆಗಲಿ ಅಥವಾ ಏನು ವಿಡಿಯೋಗಳಾಗಲಿ ನಮ್ಮದು ನನ್ನಲ್ಲೇ ಇರಬೇಕು, ಯಾವುದೇ ಕಾಪಿರೈಟ್ಗಳು ಬರದೇ ಇರೋ ಥರ ನೋಡ್ಕೊಬೇಕು. ಕಾಪಿರೈಟ್ ಕ್ಲೈಮ್ ಬೇರೆ, ಕಾಪಿರೈಟ್ ಸ್ಟ್ರೈಕ್ ಬೇರೆ, ಎರಡು ಇರುತ್ತೆ ಕಾಪಿರೈಟಲ್ಲಿ, ಅರ್ಥ ಮಾಡ್ಕೊಳ್ಳಿ. ಕಾಪಿರೈಟ್ ಕ್ಲೈಮ್ ಬಂದರೆ ಏನು ಪ್ರಾಬ್ಲಮ್ ಇರಲ್ಲ ಚಾನಲ್ಗೆ. ಆದರೆ ಅದೇನಾದರೂ ವಿಡಿಯೋ ವೈರಲ್ ಹೋಗ್ಬಿಟ್ಟು ಅದರಿಂದ ಏನಾದರೂ ರೆವಿನ್ಯೂ ಜನ್ರೇಟ್ ಆಗಿದ್ರೆ ಮಾನಿಟೈಸೇಷನ್ ಆದಮೇಲೆ ಅದರಲ್ಲಿ ಯಾವುದೇ ಒಂದು ರೂಪಾಯಿನೂ ನಿಮಗೆ ಬರಲ್ಲ. ಎಲ್ಲನೂ ಅದು ಯಾರು ಒರಿಜಿನಲ್ ಇರ್ತಾರೆ ಅಲ್ಲ ಅವ್ರಿಗೆ ದುಡ್ಡು ಹೋಗುತ್ತೆ. ಅಕಸ್ಮಾತ್ ಈ ವಿಡಿಯೋ ಅವ್ರ ಕಣ್ಣು ಮುಂದೆ ಏನಾದರೂ ಹೋಗಿದ್ರೆ, ಇದು ವೈರಲ್ ಹೋಗ್ಬಿಟ್ಟು ಯಾರ್ದು ಒರಿಜಿನಲ್ ಸಾಂಗ್ ಇರುತ್ತೆ ಅಥವಾ ಒರಿಜಿನಲ್ ಸಾಂಗ್ ಯಾರ್ದಿರುತ್ತೆ ಅವ್ರ ಕಣ್ಣು ಮುಂದೆ ಏನಾದರೂ ಈ ವಿಡಿಯೋ ಹೋಗಿತ್ತು ಅಂತಂದರೆ ಅವ್ರು ಆವಾಗ ನಿಮ್ಮ ಮೇಲೆ ಕಾಪಿರೈಟ್ ಸ್ಟ್ರೈಕ್ ಕೊಡ್ಬೋದು. ಕಾಪಿರೈಟ್ ಸ್ಟ್ರೈಕ್ ಏನಾದರೂ ಬಂತು ಅಂದರೆ 100% ಪ್ರಾಬ್ಲಮ್ ಆಗುತ್ತೆ ಚಾನಲ್ಗೆ. ಕಾಪಿರೈಟ್ ಕ್ಲೈಮಿಂದ ಏನು ಪ್ರಾಬ್ಲಮ್ ಆಗಲ್ಲ, ಕಾಪಿರೈಟ್ ಸ್ಟ್ರೈಕ್ ಬಂದರೆ ಪ್ರಾಬ್ಲಮ್ ಆಗುತ್ತೆ. ಕಾಪಿರೈಟ್ ಸ್ಟ್ರೈಕು 2 ಬಂದರೆ ಪ್ರಾಬ್ಲಮ್ ಇಲ್ಲ, 3 ಏನಾದರೂ ಬಂತು ಅಂದರೆ ಚಾನಲ್ ಡಿಲೀಟ್ ಆಗುತ್ತೆ.
ಸೊ ಶಾರ್ಟ್ಸ್ ಆಗಲಿ ಲಾಂಗ್ ವೀಡಿಯೋಸ್ ಆಗಲಿ, ಈಗ ಸದ್ಯಕ್ಕೆ ನಾನು ಶಾರ್ಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಶಾರ್ಟ್ಸ್ ಪಾಲಿಸಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹಾಗಾಗಿ ಶಾರ್ಟ್ಸ್ ಪಾಲಿಸಿ ಬರದೇ ಇರೋ ಥರ, ಕಾಪಿರೈಟ್ ಕ್ಲೈಮ್ ಬರದೇ ಇರೋ ಥರ ನೀವು ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಶಾರ್ಟ್ಸ್ಗೆ ಸಾಂಗ್ಗಳು ನೀವು ಇನ್ಸ್ಟಾಗ್ರಾಮಲ್ಲೇ ಡೌನ್ಲೋಡ್ ಮಾಡಿದರೂ ಕೂಡ, ಈಗ ವಿಡಿಯೋನ ನೀವು ಒಂದು ಯಾವುದೋ ಹಳೆಯದು ಶಾರ್ಟ್ಸು ನೀವು ಅಂದರೆ ರೀಲ್ಸ್ನ ನೀವು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ಕೊಂಡಿರ್ತೀರ, ಅದನ್ನ ಇವಾಗ ನೀವು ಶಾರ್ಟ್ಸ್ಗೆ ಹಾಕ್ಕೊಬೇಕು. ನಾನು ಕೂಡ ತುಂಬ ಹಾಕಿದ್ದೀನಿ ಇನ್ಸ್ಟಾಗ್ರಾಮಿಂದ ಡೌನ್ಲೋಡ್ ಮಾಡಿ. ನಾನು ಆವಾಗಲೇ ಹೇಳ್ದಂಗೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗ್ದಿರ ಹಾಕ್ತಾ ಇದ್ದೆ, ಎಲ್ಲದಕ್ಕೂ ಶಾರ್ಟ್ ಪಾಲಿಸಿ ಬರ್ತಾ ಇತ್ತು. ಅವಾಗ ನನಗೆ ಗೊತ್ತಿರಲಿಲ್ಲ ಅದು ಕಾಪಿರೈಟ್ ಕ್ಲೈಮ್ ಅಂತ ಅಂದ್ಬಿಟ್ಟು. ಅದಾದಮೇಲೆ ಗೊತ್ತಾದಮೇಲೆ ನಾನು ಏನು ಮಾಡ್ತಿದ್ದೆ ಅಂದರೆ, ಅಲ್ಲಿಂದ ಡೌನ್ಲೋಡ್ ಮಾಡಿ ಹಾಕ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಶಾರ್ಟ್ಸ್ಗಳನ್ನ ನೀವು ಏನು ಇನ್ಸ್ಟಾಗ್ರಾಮಿಂದ ಡೌನ್ಲೋಡ್ ಮಾಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಮದು ಮಾತ್ರ. ಆಮೇಲೆ ಯಾರ್ಯಾರ್ದನ್ನು ಡೌನ್ಲೋಡ್ ಮಾಡಿ ಹಾಕ್ಕೋಬೇಡಿ. ನಿಮ್ಮ ಶಾರ್ಟ್ಸ್ಗಳು ನೀವು ಅಪ್ಲೋಡ್ ಮಾಡ್ಕೊಂಡಿರೋ ರೀಲ್ಸ್ಗಳಿರುತ್ತಲ್ಲ, ಆ ರೀಲ್ಸ್ಗಳನ್ನ ಬೇಕಿದ್ರೆ ತೆಗೆದು ನೀವು ಯೂಟ್ಯೂಬ್ಗೆ ಹಾಕ್ಕೋಬೋದು. ಅದು ನಿಮ್ದಾದರೆ ಮಾತ್ರ, ಬೇರೆಯವ್ರದ್ದೆಲ್ಲ ಹಾಕ್ಕೊಳ್ಳೋಕೆ ಹೋಗಬೇಡಿ. ಆಮೇಲೆ ನಿಮ್ಮ ರೀಲ್ಸ್ಗಳನ್ನ ಹಾಕ್ಕೊಳ್ಳೋವಾಗ ಅದರಲ್ಲಿ ಏನು ನಾವು ಇನ್ಸ್ಟಾಗ್ರಾಮಲ್ಲಿ ಹಾಕಿರೋ ಸಾಂಗ್ ಇರುತ್ತಲ್ಲ, ಆ ಸಾಂಗ್ನ ಮ್ಯೂಟ್ ಮಾಡಿಬಿಟ್ಟು ಇದರಲ್ಲಿ ನಮಗೆ ಯೂಟ್ಯೂಬಲ್ಲೇ ಸಿಗೋವಂಥ ಶಾರ್ಟ್ಸ್ಗಳಲ್ಲೇ ಸಿಗುತ್ತೆಲ್ಲ ಯೂಸ್ ಆಡಿಯೋ ಅಂತ ಅಂದ್ಬಿಟ್ಟು, ಆ ಆಡಿಯೋನ ಯೂಸ್ ಮಾಡಿಕೊಂಡು ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಹಂಗಾದಾಗ ಮಾತ್ರ ಏನು ಪ್ರಾಬ್ಲಮ್ ಬರಲ್ಲ. ನನ್ನಂತಲೇ ಬರುತ್ತೆ. ನಾನು ಸುಮಾರು ಹಾಕಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದು ಹಳೇ ರೀಲ್ಸ್ಗಳೆಲ್ಲ ಎಷ್ಟೊಂದು ತೆಗೆದು ನಾನು ಶಾರ್ಟ್ಸ್ಗಳಿಗೆ ಹಾಕ್ಕೊಂಡಿದ್ದೆ. ಅದು ಏನು ಪ್ರಾಬ್ಲಮ್ ಬರಲ್ಲ. ಯಾಕಂದರೆ ನನ್ನಂತ ಬಂತು ಅಂತಂದರೆ ರಿಸ್ಟ್ರಿಕ್ಷನ್ಸಲ್ಲಿ ಯಾವ ಪ್ರಾಬ್ಲಮ್ಮು ಇಲ್ಲ. ಶಾರ್ಟ್ಸ್ ಪಾಲಿಸಿ ಬರಬಾರ್ದು ಅಷ್ಟೇನೆ. ಬಂದರೆ ಹೇಳ್ದಂಗೆ ಏನು ಪ್ರಾಬ್ಲಮ್ ಆಗಲ್ಲ. ಆದರೆ ಮುಂದೊಂದು ದಿನ ಅದಕ್ಕೇನಾದರೂ ವ್ಯೂಸ್ ಚೆನ್ನಾಗಿ ಬಂದು ನಿಮಗೆ ರೆವೆನ್ಯೂ ಜನ್ರೇಟ್ ಆಗ್ತಿದೆ ಅಂತಂದರೆ ಅದರಲ್ಲಿ ನಿಮ್ಗೆ ಯಾವುದೇ ₹1 ದುಡ್ಡು ಬರಲ್ಲ. ಅಕಸ್ಮಾತ್ ಅದೇನಾದರೂ ಆ ಒರಿಜಿನಲ್ ಓನರ್ ಕಣ್ಣಿಗೆ ಏನಾದರೂ ಬಿತ್ತು ಅಂತಂದರೆ, ಕಾಪಿರೈಟ್ ಸ್ಟ್ರೈಕ್ ಏನಾದರೂ ಬಂತು ಅಂತಂದರೆ ಪ್ರಾಬ್ಲಮ್ ಆಗುತ್ತೆ. ಒಂದಲ್ಲ ಅಂತ 3 ಏನಾದರೂ ಸ್ಟ್ರೈಕ್ ಬಿತ್ತು ಅಂತಂದರೆ ಚಾನಲ್ ಡಿಲೀಟ್ ಆಗುತ್ತೆ. ಇದಿಷ್ಟನ್ನ ಅರ್ಥ ಮಾಡ್ಕೊಳ್ಳಿ. ಶಾರ್ಟ್ಸ್ ಪಾಲಿಸಿ ಅಂತಂದರೆ ಕಾಪಿರೈಟ್ ಕ್ಲೈಮು, ಎರಡಕ್ಕೂ ಒಂದೇ ಅರ್ಥ. ಯಾರಾದರೂ ಶಾರ್ಟ್ಸ್ ಪಾಲಿಸಿಗಳು ಬಂದಿದೆ, ಇಷ್ಟೊತ್ತಿಗೆ ಏನಾದರೂ ನಮಗೆ ತುಂಬ ಬಂದ್ಬಿಟ್ಟಿದೆ ಅಂತಂದರೆ ಅಂಥ ಶಾರ್ಟ್ಸ್ಗಳನ್ನ ಡಿಲೀಟ್ ಮಾಡಿಬಿಡಿ. ಅಂಥದನ್ನು ಇಟ್ಕೊಳ್ಳೋಕೆ ಹೋಗಬೇಡಿ. ಡಿಲೀಟ್ ಮಾಡಿಬಿಟ್ಟು ಏನು ಮತ್ತೆ ಹಾಕೋಬಾರ್ದು ಅಂತ ಏನಿಲ್ಲ. ಡಿಲೀಟ್ ಮಾಡಿಬಿಟ್ಟು ಅದನ್ನು ತೆಗೆದು ಅದರಲ್ಲಿ ಏನು ಸಾಂಗ್ ಇರುತ್ತೆಲ್ಲ ಅದನ್ನು ಮ್ಯೂಟ್ ಮಾಡಿಕೊಂಡು ಬೇರೆ ಸಾಂಗ್ನ ಆ್ಯಡ್ ಮಾಡಿಬಿಟ್ಟು ಹೊಸದಾಗಿ ಅಂದರೆ ಶಾರ್ಟ್ಸಲ್ಲೇ ಸಿಗೋವಂಥ ಸಾಂಗ್ನ ಆ್ಯಡ್ ಮಾಡಿಕೊಂಡು ಹಾಕ್ಕೊಳ್ಳಿ, ಏನು ಪ್ರಾಬ್ಲಮ್ ಬರಲ್ಲ. ಇದನ್ನು ನೀವು ಏನು ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡೋವಾಗ ಅನ್ಲಿಸ್ಟೆಡಲ್ಲಿ ಇಟ್ಬಿಟ್ಟು, ನಾನು ಪ್ರತಿ ಸಲ ಹೇಳ್ತೀನಿ, ಶಾರ್ಟ್ಸ್ ಆಗಲಿ ಲಾಂಗ್ ವೀಡಿಯೋಸ್ ಆಗಲಿ ಅನ್ಲಿಸ್ಟೆಡಲ್ಲಿ ಇಟ್ಬಿಟ್ಟು ಹಾಕಿದ್ರೆ ನಿಮಗೆ ಮುಂಚೆನೇ ಗೊತ್ತಾಗುತ್ತೆ ಅದರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು. ಕಾಪಿರೈಟ್ ಬಂದರೂ ಆಗಲಿ, ಕಾಪಿರೈಟ್ ಕ್ಲೈಮ್ ಬರೋದಾಗಲಿ, ಇವಾಗ ಶಾರ್ಟ್ಸ್ ಪಾಲಿಸಿ ಹೇಳ್ದೆ ಅಲ್ಲ ಆ ಥರ ಬರೋದಾಗಲಿ ಎಲ್ಲನೂ ಮುಂಚೆನೇ ಗೊತ್ತಾಗುತ್ತೆ. ಗೊತ್ತಾದಾಗಲೇ ನಾವು ಅದನ್ನು ಡಿಲೀಟ್ ಮಾಡಿಕೊಂಡು ಆಮೇಲೆ ಅದನ್ನು ಚೇಂಜ್ ಮಾಡಿ ಮಾಡ್ಕೊಬೋದು. ನೀವು ಡೈರೆಕ್ಟಾಗಿ ಪಬ್ಲಿಕ್ಕಲ್ಲಿಟ್ಟು ಹಾಕ್ತೀರಾ. ಮೊನ್ನೆ ಕೂಡ ಒಬ್ಬರು ಹೇಳ್ತಾಯಿದ್ರು ಅದು ಹೇಗೆ ಅನ್ಲಿಸ್ಟೆಡ್ ಮಾಡೋದು ಅಂತ. ನೀವು ಅಪ್ಲೋಡ್ ಮಾಡೋ ಟೈಮಲ್ಲೇ ನಿಮಗೆ ಏನು ಅಲ್ಲಿ ವಿಸಿಬಿಲಿಟಿ ತೋರಿಸ್ತಾ ಇರುತ್ತೆ ಅಲ್ವಾ, ಪಬ್ಲಿಕ್ಕು, ಅನ್ಲಿಸ್ಟೆಡು, ಪ್ರೈವೇಟು ಅಂತ ಅಂದ್ಬಿಟ್ಟು. ಅಲ್ಲೇ ನೀವು ಅನ್ಲಿಸ್ಟೆಡ್ಗೆ ಫಸ್ಟೇ ಸೆಲೆಕ್ಟ್ ಮಾಡ್ಕೊಬೇಕು. ನೀವು ಅದನ್ನು ಡಿಫಾಲ್ಟಲ್ಲೇ ಸೆಲೆಕ್ಟ್ ಮಾಡಿ ಇಟ್ಬಿಟ್ರೆ ಒಳ್ಳೆಯದು. ಇನ್ನೂ ಕೂಡ YT ಸ್ಟುಡಿಯೋದಲ್ಲಿ ಏನು ಡೆಸ್ಕ್ಟಾಪ್ ಸೈಟಲ್ಲಿ ಹೋಗ್ಬಿಟ್ಟು ಡಿಫಾಲ್ಟಲ್ಲಿ ಸೆಟ್ಟಿಂಗ್ ಮಾಡ್ಕೊಂಬಿಡಿ ಅನ್ಲಿಸ್ಟೆಡ್ ಅಂತ. ಆವಾಗ ಪ್ರತಿಯೊಂದು ವೀಡಿಯೋಗೂ ನೀವು ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ. ವಿಡಿಯೋ ಅಥವಾ ಶಾರ್ಟ್ಸು ಅಪ್ಲೋಡ್ ಮಾಡಿ ಆದಮೇಲೆ ಅಲ್ಲಿ ವಿಸಿಬಿಲಿಟಿ ಕೇಳ್ತಾ ಇರುತ್ತೆ ಅಲ್ಲ, ಅನ್ಲಿಸ್ಟೆಡಲ್ಲೇ ಇರುತ್ತೆ ಅದು. ಅದಾದಮೇಲೆ ನೀವು ಅದನ್ನು ಪಬ್ಲಿಕ್ಗೆ ಚೇಂಜ್ ಮಾಡ್ಕೊಬೋದು. ಈ ಥರ ಮಾಡ್ಕೊಳ್ಳಿ. ಫಸ್ಟೇ ಅದನ್ನು ಡಿಫಾಲ್ಟಲ್ಲಿ ಸೆಟ್ ಮಾಡಿ ಇಟ್ಕೊಂಬಿಡಿ. ನಾನು ಹಾಗೆ ಮಾಡಿ ಇಟ್ಟಿದ್ದೀನಿ ಅನ್ಲಿಸ್ಟೆಡಲ್ಲಿ. ಹಂಗೆ ಮಾಡ್ಕೊಂಡಾಗಲೇ ವೀಡಿಯೋದಲ್ಲಿ ಏನಾದರೂ ಇಶ್ಯೂಸ್ ಇದ್ದರೆ ಮುಂಚೆನೇ ಗೊತ್ತಾಗುತ್ತೆ ನಮಗೆ. ಇಲ್ಲ ಅಂತಂದರೆ ಅದು ಪಬ್ಲಿಕ್ಕಲ್ಲಿ ಇಟ್ಬಿಟ್ಟು ಮಾಡ್ಕೊಂಡಾಗ ಪ್ರಾಬ್ಲಮ್ ಬಂದರೆ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಅಷ್ಟೇನೆ. ಇದಿಷ್ಟು ಶಾರ್ಟ್ಸ್ ಪಾಲಿಸಿದು. ಶಾರ್ಟ್ಸ್ ಪಾಲಿಸಿ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೆ ಗೊತ್ತಾಗಲಿ ಅಂತ ಇವತ್ತು ನಾನು ಈ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಜೊತೆಯಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಲೈಕ್ ಮಾಡೋದನ್ನೇ ಮರಿತಾ ಇದ್ದೀರಾ. ವಿಡಿಯೋ ನೋಡ್ತೀರಾ, ಲೈಕ್ ಯಾಕೆ ಕೊಡ್ತಾ ಇಲ್ಲ ಅಂತ ನಂಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಪ್ರತಿ ಸಲ ನಾನು ಕೇಳ್ತಾನೆ ಇರಬೇಕಾ ಲೈಕ್ ಮಾಡಿ ಅಂತ. ನನಗೆ ಗೊತ್ತಿಲ್ಲ, ವಿಡಿಯೋ ಕಂಟೆಂಟ್ ಇಷ್ಟ ಆಗಿದೆ ಕಮೆಂಟ್ ಕೂಡ ಮಾಡಿರ್ತೀರ, ಆದರೂ ಲೈಕ್ ಮಾತ್ರ ಮಾಡಿರಲ್ಲ. ಅದು ಹೆಂಗೆ ನಿಮಗೆ ಗೊತ್ತಾಗುತ್ತೆ ಅಂತಂದರೆ ಗೊತ್ತಾಗುತ್ತೆ. ನಾನು ಬೇಕಿದ್ರೆ ಅದಕ್ಕೂ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ, ಹೆಂಗೆ ಗೊತ್ತಾಗುತ್ತೆ, ಯಾರು ನೋಡಿದ್ದಾರೆ ಕೊನೆಯಲ್ಲಿ, ಹೆಂಗೆ ಗೊತ್ತಾಗುತ್ತೆ ನನಗೆ ಅಂತಂದ್ಬಿಟ್ಟು. ನಾನು ಅದ್ರ ಬಗ್ಗೆ ಬೇಕಾದರೂ ವಿಡಿಯೋ ಮಾಡ್ತೀನಿ. ನೀವು ಕಮೆಂಟಲ್ಲಿ ಹೇಳಿ, ಹೇಗೆ ನಮಗೂ ತಿಳಿಸ್ಕೊಡಿ, ನಮಗೂ ಗೊತ್ತಾಗಬೇಕು ಅಂತಿದ್ರೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ಪ್ಲೀಸ್ ಯಾರು ವಿಡಿಯೋ ನೋಡೋರು ವಿಡಿಯೋಗೆ ಒಂದು ಲೈಕ್ ಕೊಟ್ಟು, ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ತುಂಬ ವಿಷಯಗಳಿದೆ ಯೂಟ್ಯೂಬ್ ಬಗ್ಗೆ ಹೇಳೋದು. ನನಗೆ ಗೊತ್ತಿರೋ ಅಷ್ಟೂ ವಿಷಯಗಳನ್ನ ನಾನು ಇನ್ಮೇಲೆ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ. ಗೊತ್ತಿಲ್ಲದೆ ಇರೋರು ತುಂಬ ಜನ ಇರ್ತಾರೆ. ತುಂಬ ವಿಷಯಗಳು ಎಲ್ಲನೂ ತಿಳ್ಕೊಂಡೆ ಯಾರೂ ಬಂದಿರಲ್ಲ ಅಲ್ಲ, ನಂತರ ನಾನು ಕೂಡ ಬಂದ ಮೇಲೇ ತಿಳ್ಕೊಂಡಿದ್ದು. ಗೊತ್ತಿಲ್ಲದೆ ಇರೋರಿಗೆ ಹೆಲ್ಪ್ ಆಗುತ್ತೆ. ತುಂಬ ವಿಷಯಗಳು ಗೊತ್ತಿರಲ್ಲ, ತಿಳ್ಕೊಳ್ಳಿ ಅಂತ ಅಂದ್ಬಿಟ್ಟು ಈ ವಿಡಿಯೋಗಳನ್ನ ಮಾಡ್ತಾ ಇರೋದು ಅಷ್ಟೇನೆ.
ಓಕೆ, ಇದಿಷ್ಟೇನೇ ಶಾರ್ಟ್ಸ್ ಪಾಲಿಸಿ ಬಗ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ಮೇಲೆ ಶಾರ್ಟ್ಸ್ ಪಾಲಿಸಿ ಬರದೇ ಇರೋ ಥರ ವೀಡಿಯೋಗಳನ್ನ ಹಾಕ್ಕೊಳ್ಳಿ. ಪ್ರಾಬ್ಲಮ್ ಏನೂ ಇಲ್ಲ, ಆದರೆ ಮುಂದಕ್ಕೊಂದು ದಿವಸ ಬರೋ ಪ್ರಾಬ್ಲಮ್ನು ಹೇಳಿದ್ದೀನಿ ಅಲ್ಲ, ಅದನ್ನು ಅರ್ಥ ಮಾಡಿಕೊಂಡು ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡ್ಕೊಳ್ಳಿ ಅಷ್ಟೇ. ಇನ್ನು ಈ ವಿಡಿಯೋ ಕೂಡ ಇಷ್ಟೇನೇ. ಈ ಇನ್ಫಾರ್ಮೇಷನ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಾನು ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.